ನಮಗಿಂತ ಸಾವಿರಾರು ವರ್ಷಗಳ ಹಿಂದೆ ಡೈನೋಸಾರ್ಗಳು ಈ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿದ್ದವು. ಆದರೆ ನೀವು ಡೈನೋಸಾರ್ನ ನಿಜವಾದ ಫೋಟೋ ಅಂದರೆ ಕ್ಯಾಮರಾದಿಂದ ತೆಗೆದ ಫೋಟೋ ಎಂದಾದರೂ ನೋಡಿದ್ದೀರಾ? ಸಾಧ್ಯವಿಲ್ಲ. ಯಾಕೆಂದರೆ ಆ ಯುಗದಲ್ಲಿ ಕ್ಯಾಮರಾಗಳು ಕೂಡ ಇರಲಿಲ್ಲ ಮತ್ತು ಯಾವುದೇ ಮನುಷ್ಯನ ಅಸ್ತಿತ್ವವೂ ಇರಲಿಲ್ಲ. ಆದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ಕೆಲವು ಎಕ್ಸ್ಟಿಂಕ್ಟ್ ಪ್ರಾಣಿಗಳ ಸೆರೆ ಹಿಡಿದಿರುವ ಕೆಲವು ಲಾಸ್ಟ್ ಫೋಟೋಸ್ಗಳನ್ನು ತೋರಿಸುತ್ತೇನೆ. ನಂಬರ್ 1, ಥೈಲಾಸೈನ್. ಇದನ್ನು ತಸ್ಮಾನಿಯಾ ಟೈಗರ್ ಅಂತಲೂ ಕರೆಯುತ್ತಾರೆ. ಆದರೆ ನೆನಪಿರಲಿ, ಇದಕ್ಕೂ ಟೈಗರ್ಗೂ ಯಾವುದೇ ಸಂಬಂಧವಿಲ್ಲ. ಇದು ನೋಡಲು ಒಂದು ಶ್ವಾನದ ಹಾಗೆ ಕಾಣಿಸುತ್ತದೆ ಮತ್ತು ಇದರ ಸಂಪೂರ್ಣ ದೇಹದ ಮೇಲೆ ಹುಲಿಯ ಹಾಗೆ ಗುರುತುಗಳು ಇದ್ದವು. ಆದರೆ ಇದು ನಾಯಿಯೂ ಅಲ್ಲ, ಹುಲಿಯೂ ಅಲ್ಲ, ಬದಲಾಗಿ ಇದು ಒಂದು ಮಾರ್ಸೂಫಿಯಲ್ ಮ್ಯಾಮಲ್ಸ್ ಆಗಿದ್ದವು. ಇವುಗಳು ಆರಂಭದಲ್ಲಿ ತಾಯಿಯ ಚೀಲದಲ್ಲಿ ಇರುತ್ತವೆ. ಇವುಗಳೇ ಮಾರ್ಸೂಫಿಯಲ್ ಮ್ಯಾಮಲ್ಸ್. ಇದರ ಬಾಯಿ ಎಷ್ಟು ಓಪನ್ ಆಗುತ್ತದೆ ಎಂದರೆ 120 ಡಿಗ್ರಿಯವರೆಗೆ ದವಡೆ ತೆರೆಯುತ್ತದೆ. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾ ಮತ್ತು ತಸ್ಮಾನಿಯಾದಲ್ಲಿ ಕಂಡುಬರುತ್ತಿತ್ತು ಮತ್ತು ಇವು ಹೆಚ್ಚಾಗಿ ಸಣ್ಣ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನೇ ಶಿಕಾರಿ ಮಾಡುತ್ತಿದ್ದವು. ಸ್ನೇಹಿತರೆ, ತಸ್ಮಾನಿಯನ್ ಟೈಗರ್ಗಳು ಎಕ್ಸ್ಟಿಂಕ್ಟ್ ಆಗಲು ಹಲವಾರು ಕಾರಣಗಳಿವೆ. 18ನೇ ಶತಮಾನದಲ್ಲಿ ಯುರೋಪಿಯನ್ ಜನರು ತಸ್ಮಾನಿಯಾದಲ್ಲಿ ಕಾಲಿಡುತ್ತಾರೆ. ಆಗ ಇವರು ಇದರ ಹೆಚ್ಚು ಶಿಕಾರಿ ಮಾಡುತ್ತಾರೆ. ಈ ತಸ್ಮಾನಿಯನ್ ಟೈಗರ್ಗಳು ಲೈವ್ ಸ್ಟಾಕ್ ಪ್ರಿಡೇಟರ್ ಆಗಿವೆ. ನಂತರ 1888ರಲ್ಲಿ ಸರ್ಕಾರವು ಒಂದು ಅಫಿಷಿಯಲ್ ಬೌಂಟಿ ಸ್ಕೀಮ್ ಮಾಡುತ್ತದೆ. ಅದರ ನಂತರ ಜನರ ಹಣದ ಮೋಹದಿಂದ ತಸ್ಮಾನಿಯನ್ ಟೈಗರ್ಗಳ ಮಾರಣ ಹೋಮವೇ ನಡೆಯುತ್ತದೆ. ಈಗ ನೀವು ಯಾವ ತಸ್ಮಾನಿಯನ್ ಟೈಗರ್ ಅನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರೋ ಇದು ಈ ಸ್ಪೀಸೀಸ್ ನ ಲಾಸ್ಟ್ ಎನಿಮಲ್ ಆಗಿದೆ. ಇದನ್ನು ಬಿಮೋರಿಯಸ್ ಝೂ ನಲ್ಲಿ ಇಡಲಾಗಿತ್ತು. ಆದರೆ 1936ರಲ್ಲಿ ಇದು ತನ್ನ ಪ್ರಾಣವನ್ನು ತ್ಯಜಿಸುತ್ತದೆ.